ಓಂ ಸಿದ್ಧಸದ್ಗುರುಪಾದಾಬ್ಜಂ ಜನನೀ ಜನಕೌಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ನತ್ವಾ ಭಕ್ತಿಪುರಸ್ಸರಂ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಜೀವ ಸಂಬೋಧನ ಸ್ಥಳ ಶ್ರೀಮನ್ ನಿಜಗುಣಶೀಲರಿಂದ ರಚಿತವಾಗಿರತಕ್ಕಂಥ ಜೀವ ಸಂಬೋಧನ ಸ್ಥಳದ ಒಂದು ಪ್ರವಚನ ಕಾರ್ಯಕ್ರಮವನ್ನು ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಜೀವನಾಗಿರ್ತಕ್ಕಂಥವನು ಈ ಸಂಸಾರದೊಳಗೆ ಪುನಃ ಪುನಃ ಹುಟ್ಟಿ ಬರ್ತಾ ಇದ್ದಾನೆ. ಅವನ ಹುಟ್ಟುವಿಗೆ ಕಾರಣ ಏನು ಅಂತಂದರೆ, ಶರಣರು ಹೇಳಿದಂತೆ ಭವಪಾಶ ಭವಬಂಧ ವೆನಗಾದ ಕಾರಣವೇನಯ್ಯ, ಹಿಂದಿನ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಿನ ಸಿರಿಯಲ್ಲಿ ಜಂಗಮವ ಜರೆದನಾಗಿ, ಕೂಡಲ ಸಂಗಮ ದೇವನ ಅರಿಯುವುದೊಡೆ ಒದ್ದಲಿಯವನೇ ಸಂಸಾರವ ಅಂತ ಜಗಜ್ಯೋತಿ ಬಸವಣ್ಣನ ವಚನದಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಭವಬಂಧನ ಭವಪಾಶ ಅನ್ನುವಂಥದ್ದು ಯಾಕೆ ಬಂತು? ನಾವು ತಾಯಿ ಗರ್ಭದಲ್ಲಿ ಪುನಃ ಪುನಃ ಯಾಕೆ ಹುಟ್ಟಿ ಬರ್ತಾ ಇದ್ದೇವೆ ಅಂತಂದರೆ, ಪೂರ್ವಜನ್ಮಗಳಲ್ಲಿ ನಾವು ಸದ್ಗುರುಗಳಿಗೆ ಶರಣಾಗತರಾಗಿ ಗುರುಗಳಿಂದ ಆತ್ಮಜ್ಞಾನವನ್ನು ನಾವು ಮಾಡಿಕೊಳ್ಳಿಲ್ಲ. ನಾನು ಯಾರು, ನನ್ನ ನಿಜಸ್ವರೂಪ ಯಾವುದು ಅನ್ನುವುದನ್ನು ನಾವು ತಿಳಿಯದೇ ಇರುವುದರಿಂದ, ಅಂದರೆ ಅಜ್ಞಾನ ಮೂಲಕವಾಗಿ ನಮಗೆ ಜನ್ಮ ಅನ್ನುವಂಥದ್ದು ಬಂದ ನಾವು ಮರ್ತೇವೆ. ನಮ್ಮ ಸ್ವರೂಪವನ್ನು ಮರೆತಿದ್ದರಿಂದ ನಮಗೆ ಈ ಹುಟ್ಟು ಸಾವುಗಳು ಉಂಟಾಗ್ತಾ ಇದ್ದಾವೆ. ಅದಕ್ಕೆ ಲಿಂಗ ಅಂದರೆ ಆ ಪರಬ್ರಹ್ಮ ಸ್ವರೂಪ, ನಮ್ಮ ಪ್ರತ್ಯೇಕಾತ್ಮ ಸ್ವರೂಪವನ್ನು ನಾವು ಪೂರ್ವದಲ್ಲಿ ಹಿಂದಿನ ಜನ್ಮದಲ್ಲಿ ನಾವು ಅರಿತುಕೊಳ್ಳಿಲ್ಲ. ಮತ್ತು ನಮ್ಮ ಶ್ರೀಮಂತಿಕೆಯೊಳಗೆ ಸದ್ಗುರುಗಳನ್ನು ಜ್ಞಾನಿಗಳನ್ನು ಸತ್ಕರಿಸಲಿಲ್ಲ. ಈ ಜನ್ಮ ಭಗವಂತ ನಮಗೇನು ಕೊಟ್ಟಾನ, ದುರ್ಲಭವಾದ ಜನ್ಮವನ್ನು ಕೊಟ್ಟಾನ. ಈ ಜನ್ಮದಲ್ಲಿ ನಾವು ಆ ಸದ್ಗುರುಗಳಿಂದ ಯಥಾರ್ಥವಾಗಿರ್ತಕ್ಕಂಥ ನಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಂಡೇವಿ ಅಂತಂದರೆ ನಮಗೆ ಪುನಃ ಜನ್ಮಗಳು ಬರ್ತಾವೇನೋ ಅಂತಂದ್ರೆ ಬರುವುದಿಲ್ಲ. ಅಂದರೆ ಈ ಮರವೇ ನಮಗೇನಾಗ್ಯದ ಅಂತಂದರೆ, ನಾವು ಈ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೀವಿ. ಅದಕ್ಕೆ ಮನುಜ ಕುಲದ ಜನನದ ಲಾಭ ಆವುದು ಆನಾರೆಂದು ತಿಳಿಯುವುದು ಅಂತ ಹೇಳ್ತಾರೆ. ನಾವಿಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದ ಬಳಿಕ ನಾನು ಯಾರದೀನಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ಯದ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಗೀತೆಯಲ್ಲಿ ಭಗವಂತ ಹೇಳಿದಂತೆ ನಮ್ಮ ಸ್ವರೂಪವನ್ನು ಅಜ್ಞಾನ ಆವರಣ ಮಾಡಿಬಿಟ್ಟದ. ಆ ಅಜ್ಞಾನದ ಆವರಣದಿಂದ ದೇಹಾದಿಗಳಲ್ಲಿ ನಾವು ಆತ್ಮಬುದ್ಧಿಯನ್ನು ಮಾಡಿಕೊಂಡು ಈ ದೇಹವೇ ನಾನು, ನಾನು ಕರ್ತ, ನಾನು ಭೋಕ್ತ ಅಂತ ಭಾವಿಸಿಕೊಂಡಿದ್ದೀವಿ. ಮತ್ತು ಈ ಸಂಸಾರ ಇದು ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಈ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಂಡತಿ, ಮಕ್ಕಳು, ಹೊಲ, ಮನೆ, ಬಾಂಧವರು, ಸಂಪತ್ತು ಇವುಗಳಲ್ಲೇ ಮೋಹಿತರಾಗಿಬಿಟ್ಟಿದ್ದೀವಿ. ಆ ಮೋಹದಿಂದಲೇ ನಮಗೆ ಈ ಸಂಸಾರ ದುಃಖ ಅನ್ನುವಂಥದ್ದು ಪ್ರಾಪ್ತಿಯಾಗ್ಯದ. ಅದಕ್ಕೆ ಆ ಮೋಹವನ್ನು ನಾವು ಕಳ್ಕೊಳ್ಬೇಕಾಗ್ಯದ. ಮೋಹ ಕಳ್ಕೊಂಡಾಗಲೇ ನಮಗೆ ದುಃಖ ನಿವೃತ್ತಿ ಅನ್ನುವಂಥದ್ದಾಗ್ತದೆ. ನಾವು ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ನಿಜಗುಣ ಶ್ರೀಗಳವರು ಅತ್ಯಂತ ಕರುಣೆಯಿಂದ ಈ ಜೀವನಿಗೆ ಬಂದಿರತಕ್ಕಂಥ ಮೋಹವನ್ನು ಇಲ್ಲಿ ವಿವೇಕ ವೈರಾಗ್ಯಗಳ ಮೂಲಕವಾಗಿ ಅವನಿಗೆ ಬೋಧ ಮಾಡಿ ಅದನ್ನು ಬಿಡಿಸಿ ಅವನಿಗೆ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪದ
ಜ್ಞಾನ ಮಾಡಿಕೊಡುವುದಕ್ಕೋಸ್ಕರವಾಗಿ ಈ ಒಂದು ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನೆನೆಯುವುದನುದಿನದುದಯ ಕಾಲದೆಚ್ಚರಿಕೆಯೊಳು ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ನಿನ್ನನು ಬಳಿಕ ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗೌದು ಮುಕ್ತಿ ಅಂತ ಹೇಳಿದರು. ಅನುದಿನದ ಉದಯ ಕಾಲದ ಎಚ್ಚರಿಕೆಯಳು. ಅನುದಿನ ಅಂತಂದ್ರೆ ಪ್ರತಿ ದಿವಸ ಅಂತ. ನಾವು ಇಲ್ಲಿ ನಿಜವಾದ ಮುಕ್ತಿಯನ್ನು ಹೊಂದಬೇಕಾಗಿದೆ, ಸ್ಥಿರವಾದ ಮುಕ್ತಿ. ಸರ್ವಭೂಷಣ ಶಿವಿಗಳು ಹೇಳಿದಂತೆ ಈ ಮನುಷ್ಯ ಜನ್ಮದಲ್ಲಿಯೇ ಸ್ಥಿರ ಮುಕ್ತಿ ಪಡೆಯದ ನರಜನ್ಮವೇಕೆ ಅಂತ ಹೇಳ್ತಾರೆ. ಸ್ಥಿರವಾದ ಮುಕ್ತಿಯನ್ನು ಪಡೀಲಿಕ್ಕೇ ಭಗವಂತ ನಮಗೆ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಅಂಥ ಮುಕ್ತಿಯನ್ನು ಪಡೀಲಿಕ್ಕೆ ನಾವು ಸದಾ ಪ್ರಯತ್ನವನ್ನು ಮಾಡಬೇಕು. ಹಾಗಾದರೆ ಆ ಮುಕ್ತಿ ಎನ್ನುವಂಥದ್ದು ನಮಗೆ ಹೇಗೆ ದೊರಕ್ತದ ಅಂತಂದರೆ, ಅದಕ್ಕೆ ನಿಜಗುಣಗಳು ಹೇಳ್ತಾ ಇದ್ದಾರೆ, ಅನುದಿನ ಉದಯ ಕಾಲದ ಎಚ್ಚರಿಕೆಯಳು. ನಾವು ಪ್ರತಿ ದಿವಸ ಬೆಳಗಿನ ಸಮಯದೊಳಗನ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಏಳಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ಒಳಗೆ ನಾವು ಏಳಬೇಕು. ಯಾಕಂದರೆ ಆ ಸಮಯದಲ್ಲಿ ನಮ್ಮ ವೃತ್ತಿ ಎನ್ನುವಂಥದ್ದು ಶಾಂತವಾಗಿರ್ತದೆ. ನಾವು ಗಾಢವಾದ ನಿದ್ರೆಯೊಳಗೆ ಆ ಪ್ರತ್ಯೇಗಾತ್ಮನ ಪ್ರತಿಬಿಂಬಾನವನ್ನು ಅನುಭವ ಮಾಡಿಕೊಂಡು ಬಂದಿರ್ತೀವಿ. ಹೇಗೆ ಒಂದು ಕೊಡವನ್ನು ನೀರಲ್ಲಿ ಬಿಟ್ಟಾಗ ಬಾವಿಯೊಳಗೆ ನಾವು ನೀರು ಬಿಟ್ಟಿರ್ತೀವಿ, ಅದು ತುಂಬಿಕೊಂಡು ಮೇಲೆ ಜಗ್ಗುವಾಗ ಅದು ಹೆಂಗೆ ನೀರು ಸೋರ್ಕೊಂತನ ಮೇಲೆ ಬರ್ತದೋ ಹಾಗೆ ಇಲ್ಲಿ ಜೀವ ಗಾಢವಾದ ನಿದ್ರೆಯೊಳಗೆ ಆ ಪ್ರತ್ಯೇಗಾತ್ಮನ ಪ್ರತಿಬಿಂಬ ಆನಂದವನ್ನೇ ಅನುಭೋಗ ಮಾಡ್ಕೊತ ಎಚ್ಚರಿಕೆ ಬರ್ತಾನ. ಆವಾಗ ನಮ್ಮ ವೃತ್ತಿ ಆನಂದದೊಳಗೆ ಇರುತ್ತದೆ. ಅವಾಗಿನ್ನೂ ಯಾವುದೇ ಪ್ರಪಂಚದ ವಿಚಾರ ನಮ್ಮ ಮನಸ್ಸಿನಲ್ಲಿ ಬಂದಿರೋದಿಲ್ಲ. ಅಂಥ ಒಂದು ಸಂದರ್ಭದೊಳಗೆ ಅಂದರೆ ಆ ಬ್ರಾಹ್ಮಿ ಮುಹೂರ್ತದೊಳಗೆ ನಾವು 4 ಗಂಟೆಯಿಂದ 5 ಗಂಟೆನೂ ಆಗಬಹುದು. ಆ ಒಂದು ಸಮಯದೊಳಗೆ ನಾವು ಪ್ರತಿ ದಿವಸ ಏನು ಮಾಡಬೇಕು ಅಂತಂದರೆ ಹೇಳ್ತಾರೆ, ಅನುದಿನದ ಉದಯ ಕಾಲದ ಎಚ್ಚರಿಕೆಯಳು. ಅಂದರೆ ಬೆಳಗಿನ ಜಾವದ ಒಂದು ಸಮಯದೊಳಗೆ ವಿನೂತ ಗುರುಮೂರ್ತಿಯನು ಅಂತ ಹೇಳಿದರು. ವಿನೂತ ಅಂತಂದ್ರೇನು? ಸ್ತೋತ್ರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿರತಕ್ಕಂಥ ಆ ಗುರುವಿನ ಸದ್ಗುರುನಾಥನ ಮೂರ್ತಿ ಎನ್ನುವಂಥದ್ದನ್ನು ನಾವು ಸ್ಮರಣ ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರತಿ ದಿವಸ ಗುರುಮೂರ್ತಿಯನ್ನು ಯಾಕೆ ನೆನೆಯಬೇಕು? ಇದು ಒಂದು ಪ್ರಶ್ನೆ ಬರ್ತದೆ. ನಾವು ಗುರುಮೂರ್ತಿಯನ್ನೇ ಯಾಕೆ ಬೆಳಗಿನ ಜಾವದಲ್ಲಿ ನೆನೆಯಬೇಕು ಅಂತಂದರೆ, ಸದ್ಗುರು ನಮಗೆ ಯಥಾರ್ಥವಾಗಿರತಕ್ಕಂಥ ಜ್ಞಾನಬೋಧವನ್ನು ಮಾಡಿ ನಮ್ಮನ್ನು ಈ ಭವಸಾಗರದಿಂದ ಮುಕ್ತನನ್ನಾಗಿ ಮಾಡ್ತಾ ಇದ್ದಾನೆ. ಸದ್ಗುರು ಪರೋಪಕಾರಿಯದಾನ, ಅವನು ಮಹದುಪಕಾರವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರುರ್ಜ್ಞಾನದಾತು. ಶಂಕರ ಭಗವತ್ಪಾದಾಚಾರ್ಯರು ಶತಶ್ಲೋಕಿಯಲ್ಲಿ ಹೇಳ್ತಾ ಇದ್ದಾರೆ, 3 ಲೋಕಗಳ ಹೊಟ್ಟೆಯನ್ನು ಬಗೆದು ನೋಡಿದ್ರೂ ಕೂಡ ಗುರುವಿಗೆ ಸಮಾನರಾಗಿರ್ತಕ್ಕಂಥವರು ಯಾರಾದರೂ ಅದಾರೇನೋ ಅಂತಂದರೆ ಇಲ್ಲ. ಯಾಕಂದರೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನೋಪದೇಶವನ್ನು ಮಾಡಿ ನಮ್ಮ ಅಜ್ಞಾನವನ್ನು ದೂರ ಮಾಡುವಂಥವನಾಗಿದ್ದಾನೆ ಸದ್ಗುರುನಾಥ. ಯಾಕಂದರೆ ನಮ್ಮ ಸ್ವರೂಪವನ್ನು ನಾವು ಮರ್ತೀವಿ, ದೇಹದಲ್ಲೇ ನಾವು ಆತ್ಮಬುದ್ಧಿಯುಳ್ಳವರಾಗಿದ್ದೀವಿ. ಈ ಅವಿವೇಕ ಮತ್ತು ಅಜ್ಞಾನ ಮೂಲಕವಾಗಿ ಪುನಃ ತಾಯಿ ಗರ್ಭದಲ್ಲಿ ಹುಟ್ಟಿ ಬರ್ತಾ ಇದ್ದೀವಿ. ಸದ್ಗುರುನಾಥ ಕರುಣೆಯಿಂದ ಏನು ಮಾಡ್ತಾನೆ ಅಂತಂದರೆ, ನಮಗೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನೋಪದೇಶವನ್ನು ಮಾಡಿ
ಸ್ವೀಯಂ ಸಾಮ್ಯಂ ವಿದತ್ತೆ ನಿರುಪಮಸ್ತೇನವ ಲೌಕಿಕೋಪಿ ಅಂತ ಹೇಳಿದರು. ತನ್ನ ಸ್ವರೂಪ ಮಾಡ್ಕೊಂಡು ಬಿಡ್ತಾನೆ. ಸದ್ಗುರು ಅಂತಂದ್ರೆ ಸಾಕ್ಷಾತ್ ಪರಬ್ರಹ್ಮ. ಅದಕ್ಕೆ ಹೇಳ್ತಾ ಇದ್ದಾರೆ, ಸದ್ಗುರು ಅಂತಂದರೆ ಅವನು ಸಾಮಾನ್ಯ ಅಲ್ಲ, ಅವನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಅದಾನ ಅಂತ. ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ ಹೇಳ್ತಾರೆ. ಅಂದರೆ ಸಾಕ್ಷಾತ್ ಭಗವಂತನೇ ನರರೂಪವನ್ನು ತೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅವತರಿಸಿ ಬಂದಿರ್ತಾನೆ. ಮುಮುಕ್ಷುಗಳ ಪುಣ್ಯ ಅನ್ನುವಂಥದ್ದು ಒಟ್ಟುಗೂಡಿ ಅಲ್ಲಿ ಸಾಕ್ಷಾತ್ ಭಗವಂತನೇ ಗುರುರೂಪದಿಂದ ಅವತರಿಸಿ ಬಂದು ಆ ಸದ್ಗುರುನಾಥನೇ ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪರಾಶಿಗಳನ್ನು ದುರ್ಗುಣಗಳನ್ನು ದೂರ ಮಾಡಿ ನಮಗೆ ಸ್ವರೂಪದ ಒಂದು ದರ್ಶನವನ್ನು ಮಾಡಿಕೊಟ್ಟು ನಮ್ಮನ್ನು ಈ ಭವಸಾಗರದಿಂದ ಪಾರ ಮಾಡ್ತಕ್ಕಂಥ ಮಹಾ ಕರುಣಾಳು ಅದಾನ ಅಂತ. ಅಂಥ ಗುರುವಿನ ಮೂರ್ತಿಯನ್ನು ನಾವು ಸ್ಮರಿಸಬೇಕು. ಯಾಕಂದರೆ ನಗುರೋರಧಿಕಂ 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 ಶಿವಶಾಸನತ 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 ಗುರುಗೀತೆಯಲ್ಲಿ ಹೇಳಿಕೊಂಡು ಬಂದರು. ಗುರುವಿಗಿಂತಲೂ ಅಧಿಕವಾಗಿರತಕ್ಕಂಥದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಸಲ ಹೇಳಿಲ್ಲವರು ನಗುರೋರಧಿಕಂ ನಗುರೋರಧಿಕಂ. ನೋಡಿ, ಇದು ಶಿವನ ಶಾಸನ. ಸಾಕ್ಷಾತ್ ಶಿವನೇ ಪಾರ್ವತಾದೇವಿಯನ್ನು ಕುರಿತು ಉಪದೇಶ ಮಾಡ್ತಾ ಇದ್ದಾನೆ. ಈ ಮೂರು ಲೋಕಗಳಲ್ಲಿ ಗುರುವಿಗಿಂತಲೂ ಮಿಗಿಲಾಗಿರತಕ್ಕಂಥ ವಸ್ತು ಯಾವುದೂ ಇಲ್ಲ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ನಾಸ್ತಿ ತತ್ವಂ ಗುರೋಪರಂ, ಗುರುವಿಗಿಂತಲೂ ಮಿಗಿಲಾದ ತತ್ವ ಮತ್ತೊಂದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂಥ ಶ್ರೇಷ್ಠವಾಗಿರತಕ್ಕಂಥ ಗುರುವಿನ ಮೂರ್ತಿಯನ್ನು ನಾವು ನೆನೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಹಾತ್ಮರು ಕೂಡ ಒಂದು ಕಡೆಯಲ್ಲಿ ಹೇಳಿಕೊಂಡು ಬಂದರು, ಪರುಷ ಕಬ್ಬಿಣ ಸೋಂಕಿದಾಗಲೇ ತ್ವರಿತದಲ್ಲಿ ಹೇಮಾಗೆ ನಿಲ್ಲುವುದು, ಗುರುಕೃಪಾಕರ ಸ್ಪರ್ಶವಾಗಲು ಜೀವ ಬ್ರಹ್ಮಾದ. ಈಗ ಒಂದು ಪರುಷಮಣಿಯನ್ನು ತಗೊಂಡು ಬಂದು ಶುದ್ಧವಾಗಿರತಕ್ಕಂಥ ಕಬ್ಬಿಣಕ್ಕೆ ನಾವು ಸ್ಪರ್ಶ ಮಾಡಿದಾಗ ಆ ಕಬ್ಬಿಣ ಬಂಗಾರ ಆಗಿ ಮಾರ್ಪಡ್ತದೆ, ಕಬ್ಬಿಣ ಬಂಗಾರವೇ ಆಗಿಬಿಡ್ತದೆ. ಹಾಗೆ ಗುರುವಿನ ಕೃಪೆ ಎನ್ನುವಂಥದ್ದು ಯಾವ ಜೀವನಿಗೆ ಉಂಟಾಗುತ್ತದೆಯೋ ಆ ಜೀವಭಾವವನ್ನು ಕಳ್ಕೊಂಡು ಬ್ರಹ್ಮವೇ ಆಗಿಬಿಡ್ತಾ ಇದ್ದಾನೆ. ಗುರುವಿನ ಕರುಣೆಯೊಳಗೆ ಅಂಥ ಒಂದು ಅಪಾರವಾದ ಶಕ್ತಿ ಎನ್ನುವಂಥದ್ದು. ಅದಕ್ಕೆ ನಾವು ಸದ್ಗುರುಗಳ ಒಂದು ಮೂರ್ತಿಯನ್ನು ಪ್ರತಿದಿನ ನಾವು ಸ್ಮರಣೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗುರುಬಿನ ಭವನದಿ ತರನ ಕೋಯಿ ಜೋ ಹರಿ ವಿರಿಂಚಿ ಶಂಕರ ಸಮನ ಹೋಯಿ ಅಂತ ಹೇಳಿದರು. ಒಂದು ದೋಹಿಲಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ, ಗುರುಬಿನ ಅಂದರೆ ಗುರುವಿನ ಹೊರತಾಗಿ ಈ ಸಂಸಾರ ಸಮುದ್ರವನ್ನು ದಾಟಿಸ್ತಕ್ಕಂಥವರು ಯಾರೂ ಇಲ್ಲ ಅಂತ ಹೇಳಿದರು. ಗುರುಬಿನ ಸಮನ ಹೋಯಿ ಅಂದರೆ ಇಲ್ಲಿ ಗುರುವಿನ ಹೊರತಾಗಿ ಈ ಲೋಕದಲ್ಲಿ ಇಲ್ಲ ಬ್ರಹ್ಮ ಅದಾನ, ವಿಷ್ಣು ಅದಾನ, ಶಿವ ಅದಾನ ಅಂತ ನಾವು ಹೇಳ್ಬೋದು. ಈ ತ್ರಿಮೂರ್ತಿಗಳನ್ನು ಕುರಿತು ನಾವು ತಪಸ್ಸು ಮಾಡಿ ಅವರನ್ನು ಒಲಿಸಿಕೊಂಡು ಅವರ ಸಗುಣ ರೂಪವಾಗಿರ್ತಕ್ಕಂಥ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಂಡೇ ಬಂದ್ರೂ ಕೂಡ ಅವರು ನಮಗೆ ಮುಕ್ತಿಯನ್ನು ಕೊಡಲಾರರು. ನಾವು ಬಯಸಿದ ಭೋಗಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮಗೆ ಸಂಪತ್ತು ಬೇಕಾದರೆ ಸಂಪತ್ತು ಕೊಡ್ತಾರೆ, ನಮಗೆ ಆಯುಷ್ಯ ಬೇಕಾದ್ರೆ ಆಯುಷ್ಯ ಕೊಡ್ತಾರೆ. ಇನ್ನು ಸಂಪತ್ತು, ಧನ, ಮಡದಿ, ಮಕ್ಕಳು ಇವೇನು ಬೇಕೋ ಎಲ್ಲನೂ ಕೊಡ್ತಾರೆ. ಐಹಿಕವಾಗಿರತಕ್ಕಂಥ ಎಲ್ಲ ಭೋಗ ಪದಾರ್ಥಗಳನ್ನು ನಮಗೆ ಕೊಡ್ತಾರೆ. ಬೇಡ ನಮಗೆ ಸ್ವರ್ಗಲೋಕ ಬೇಕು ಅಂತಂದರೆ ಆ ಸ್ವರ್ಗಲೋಕದ ಭೋಗಗಳನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಗುರುವಿನ ಭವನ ತರನ ಕೋಯಿ ಅಂತ ಹೇಳಿದರು. ಗುರುವಿನ ಭವನದಿ ತರನ ಕೋಯಿ, ಗುರುವಿನ ಹೊರತಾಗಿ ಈ ಸಂಸಾರ ಅನ್ನುವಂಥ ನದಿಯನ್ನು
ದಾಟಿಸ್ತಕ್ಕಂಥವರು ಯಾರೂ ಇಲ್ಲ. ಜೋ ಶಂಕರ ಜೋ ಹರಿವಿಧಿ ಶಂಕರ ಸಮನ ಹೋಯಿ ಅಂತ ಹೇಳಿದರು. ಇಲ್ಲಿ ಸಾಕ್ಷಾತ್ ಬ್ರಹ್ಮದೇವನೇ ಆಗಲಿ, ನಾರಾಯಣನೇ ಆಗಲಿ, ಶಿವನೇ ಆಗಲಿ, ಇವರು ಯಾರೂ ಗುರುವಿಗೆ ಸಮ ಆಗುವುದಿಲ್ಲ ಅಂತ ಹೇಳಿದರು ಅವರು. ಯಾಕಂದರೆ ಈ ತ್ರಿಮೂರ್ತಿಗಳಿಗಿಂತಲೂ ಗುರು ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಯಾಕಂದರೆ ಗುರು ನಮಗೆ ದೃಷ್ಟ ಫಲವನ್ನು ಕೊಡ್ತಾನ, ಅದೃಷ್ಟ ಫಲವನ್ನು ಕೊಡ್ತಾನ. ಇವೆರಡೂ ಕೊಡುವಂಥ ಸಾಮರ್ಥ್ಯ ಅದು ಕೇವಲ ಗುರುವಿಗದು. ಆದರೆ ತ್ರಿಮೂರ್ತಿಗಳು ನಮಗೆ ಅದೃಷ್ಟ ಫಲವನ್ನು ಮಾತ್ರ ಕೊಡ್ತಾ ಇದ್ದಾರೆ. ಅವರು ಕೊಡುವಂಥ ಫಲ ಅದು ಕಾಲಾಂತರದಲ್ಲಿ. ಆದರೆ ಸದ್ಗುರುನಾಥ ನಮಗೆ ಯಥಾರ್ಥವಾಗಿರ್ತಕ್ಕಂಥ ಅದ್ವೈತ ಜ್ಞಾನಾಮೃತವನ್ನು ಬೋಧಿಸಿ, ಅದ್ವೈತ ಜ್ಞಾನದ ಬೋಧೆಯನ್ನು ಮಾಡಿ, ನಮಗೆ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಈ ಅವಿದ್ಯೆ ಅನ್ನುವಂಥದ್ದೇನದ, ಅಜ್ಞಾನ ಅನ್ನುವಂಥದ್ದೇನದ, ಅದನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿಬಿಡ್ತಾನೆ. ಅದಕ್ಕೆ ಗುರು ಅಂತಂದರೆ ಉಕಾರಸ್ತು ಅಂಧಕಾರ ಸ್ಯಾತ್, ಋಕಾರಸ್ತನ್ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಗುರುವಿತ್ಯ ವಿಧೀಯತೆ ಅಂತ ಹೇಳ್ಕೊಂಡು ಬಂದರು. ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ, ಗುರು ಅಂತಂದರೆ ಅಂಧಕಾರ ಅಂತ, ಕತ್ತಲೆ ಅಂತ. ಗು ಅನ್ನುವಂಥ ಶಬ್ದ ಅಂಧಕಾರ, ಕತ್ತಲೆಯನ್ನು ಸೂಚನೆ ಮಾಡ್ತದೆ. ಸರ್ವ ಜೀವಿಗಳ ಹೃದಯದೊಳಗೆ ಅಜ್ಞಾನ ಅನ್ನುವಂಥ ಅಂಧಕಾರ ತುಂಬಿಕೊಂಡದ್ದು. ರು ಅಂತಂದ್ರೆ ಪ್ರಕಾಶ. ಈ ಹೆಂಗೆ ಕತ್ತಲೆಯ ಒಂದು ಮನೆಯೊಳಗೆ ದೀಪವನ್ನು ಹಚ್ಚಿದ್ರೆ ಆ ಕತ್ತಲೆ ಎನ್ನುವಂಥದ್ದು ಹೆಂಗೆ ನಾಶ ಆಗಿ ಹೋಗ್ತದೋ, ಇಲ್ಲಿ ಗುರು ಅನ್ನುವಂಥವನು ನಮ್ಮ ಹೃದಯದೊಳಗೆ ಜ್ಞಾನ ಅನ್ನುವಂಥ ದೀಪವನ್ನು, ಜ್ಯೋತಿಯನ್ನು ಬೆಳಗಿಸ್ತಾನೆ. ಅಂಧಕಾರ ನಿರೋಧಿತ್ವಾತ್, ಜೀವಿಗಳ ಹೃದಯದಲ್ಲಿರುವಂಥ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವುದರಿಂದ ಇಲ್ಲಿ ಗುರು ಅಂತ ಕರೆಸಿಕೊಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಸದ್ಗುರುನಾಥ ಅಂಥ ಯಾವ ಸ್ತೋತ್ರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿರತಕ್ಕಂಥ ಸದ್ಗುರುವಿನ ಯಾವ ಮೂರ್ತಿ ಎನ್ನುವಂಥದ್ದನ್ನು ನಾವು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ನಾವು ಸ್ಮರಣ ಮಾಡಬೇಕು ಅಂತ ಈ ಪ್ರಕಾರವಾಗಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವೆಲ್ಲ ಏನು ತಿಳ್ಕೊಂಡೇವಿ ಅಂತಂದರೆ, ಈ ದೇಹಾದಿಗಳಲ್ಲೇ ಆತ್ಮಬುದ್ಧಿ ಮಾಡಿದ್ದೀವಿ, ವಿಷಯಗಳಲ್ಲಿನೇ ಸುಖ ಅದಂತ ತಿಳ್ಕೊಂಡಿದ್ದೀವಿ. ಈ ಅಜ್ಞಾನ ಅವಿವೇಕ ಮೂಲಕವಾಗಿ ನಮಗೆ ಈ ಸಂಸಾರ ದುಃಖ ಅನ್ನುವಂಥದ್ದು ಬಂದದ್ದು. ಜನ್ಮ ಮರಣಾತ್ಮಕವಾಗಿರ್ತಕ್ಕಂಥ ಈ ಸಂಸಾರದೊಳಗೆ ಬಿದ್ದು ಅನಂತ ದುಃಖಗಳನ್ನು ನಾವು ಹೊಂದ್ತಾ ಇದ್ದೀವಿ. ಇಂಥ ಜೀವನನ್ನು ಸದ್ಗುರುನಾಥ ಏನು ಮಾಡ್ತಾನ ಅಂತಂದರೆ, ಆ ಅಜ್ಞಾನ ರೂಪವಾಗಿರ್ತಕ್ಕಂಥ ಕತ್ತಲೆಯನ್ನು ಕಳೆದು ನಮ್ಮನ್ನು ಮುಕ್ತರನ್ನಾಗಿ ಮಾಡುವಂಥವನಾಗಿದ್ದಾನೆ ಅಂಥೇಳಿ ಹೀಗೆ ನಮಗೆ ಮಹಾತ್ಮರು ಉಪದೇಶ ಮಾಡ್ತಾ ಇದ್ದಾರೆ. ಗುರುಮೂರ್ತಿಂ ಸ್ಮರೇ ನಿತ್ಯಂ, ಗುರೋರ್ನಾಮ ಜಪೇತ್ ಸದಾ, ಗುರುರಾಜ್ಞಾಂ ಪ್ರಕುರ್ವೀತ, ನ ಕಿಂಚಿದಪಿ ಗುರೋರನ್ಯತ್ ನ ಚಿಂತೆಯೇತ್ ಅಂತ ಹೇಳ್ತಾ ಇದ್ದಾರೆ. ಗುರುಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬಂದರು, ಗುರುಮೂರ್ತಿಂ ಸ್ಮರೇ ನಿತ್ಯಂ. ನಿತ್ಯಂ ಅಂದರೆ ನಿರಂತರವಾಗಿ, ಅನುದಿನ ಅಂತ. ನಾವು ಪ್ರತಿ ದಿವಸ ಆ ಗುರುವಿನ ಮೂರ್ತಿಯನ್ನು ನಮ್ಮ ಹೃದಯ ಅನ್ನುವಂಥ ಪೀಠದಲ್ಲಿ ಸ್ಥಾಪನಾ ಮಾಡಿ ನಾವು ಸ್ಮರಣೆಯನ್ನು ಮಾಡಬೇಕು. ಗುರೋರ್ನಾಮ ಜಪೇತ್ ಸದಾ, ಗುರುವಿನ ನಾಮವನ್ನು ನಾವು ಸದಾ ಜಪಿಸಬೇಕು ಅಂತ ಹೇಳಿದರು. ಗುರುರಾಜ್ಞಾಂ ಪ್ರಕುರ್ವೀತ, ಗುರುವಿನ ಆಜ್ಞೆಯನ್ನು ನಾವು ಯಾವತ್ತೂ ಮೀರಬಾರದು. ಗುರು ನಮಗೇನು ಆಜ್ಞೆ ಮಾಡಿರ್ತಾನ ಅದನ್ನು ಪರಿಪಾಲನಾ ಮಾಡಬೇಕು. ಗುರೋರ ಅನ್ಯತ್ತನ ಭಾವಯೇತ್ ಅಂತ ಹೇಳ್ತಾರೆ. ನಮ್ಮ ಭಾವದಲ್ಲಿ ಸದ್ಗುರುವೇ ತುಂಬಿಕೊಂಡಿರಬೇಕು. ನಾವು ಏಳುವಾಗ, ಮಲಗುವಾಗ, ನಾವು ಪ್ರಪಂಚದೊಳಗೆ ಏನೇ ವ್ಯವಹಾರ ಮಾಡ್ತಾ ಇದ್ರೂ ಕೂಡ ನಮ್ಮ ಭಾವದೊಳಗೆ ಸದ್ಗುರುನಾಥನ ಸ್ಮರಣೆ ಇರಬೇಕು.
ಗುರುಗಳನ್ನೇ ನಾವು ಭಾವಿಸ್ತಾ ಇರಬೇಕು. ಗುರುವಿನ ಹೊರತಾಗಿ ಇನ್ನೊಂದು ಚಿಂತನ ಮಾಡಬಾರದು ಅಂತ ನಮಗೆ ಶಿವ ಪಾರ್ವತಿಯನ್ನು ಕುರಿತು ಉಪದೇಶ ಮಾಡಿರ್ತಕ್ಕಂಥ ಗುರುಗೀತೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ, ಏಕಲವ್ಯ ಕಾಡು ಪ್ರಾಣಿಗಳು, ಅಲ್ಲಿ ಸಾಧು ಪ್ರಾಣಿಗಳನ್ನು ಅವು ಕೊಂದು ತಿಂತಾ ಇದ್ದು. ಈ ಜಿಂಕೆಯಾಗಲಿ ಮೊಲ ಆಗಲಿ ಇಂಥ ಪ್ರಾಣಿಗಳನ್ನು ಹುಲಿ, ಸಿಂಹ ಮೊದಲಾಗಿರತಕ್ಕಂಥ ಕಾಡು ಪ್ರಾಣಿಗಳು ತಿನ್ನುವುದನ್ನು ನೋಡಿ ಆ ಸಾಧು ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು, ಅದಕ್ಕಾಗಿ ಬಿಲ್ಲುವಿದ್ಯೆಯನ್ನು ಕಲಿಬೇಕು ಅಂಥೇಳಿ ದ್ರೋಣಾಚಾರ್ಯರಲ್ಲಿ ಬಂದು ಬೇಡಿಕೊಂಡಾಗ, ನೋಡಪ್ಪ, ನಾನು ಕ್ಷತ್ರಿಯರಿಗಲ್ಲದೆ ಬೇರೆ ಯಾರಿಗೂ ಕೂಡ ವಿದ್ಯೆಯನ್ನು ಹೇಳಿಕೊಡೋದಿಲ್ಲ ಅಂಥೇಳಿ ನಾನು ಆಗಲೇ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ, ಮಾತು ತಗೊಂಡಿದ್ದೀನಿ, ನಿನಗೆ ನಾನು ವಿದ್ಯೆ ಹೇಳಿಕೊಡೋಕ್ಕಾಗೋದಿಲ್ಲ ಅಂತ ನಿರಾಕರಿಸಿದಾಗ ಏಕಲವ್ಯ ಮನಸ್ಸಿನಲ್ಲಿ ದ್ರೋಣಾಚಾರ್ಯರೇ ನನ್ನ ಗುರುಗಳು, ಅವರೇ ನನ್ನ ಗುರುಗಳು ಅಂತ ಭಾವಿಸಿಕೊಂಡು ಮನೆಗೆ ಬಂದು ತನ್ನ ಯಾವ ಒಂದು ಅರಣ್ಯದೊಳಗೆ ಏನು ಕುಟೀರವನ್ನು ಹಾಕ್ಕೊಂಡಿದ್ನಲ್ಲ, ಅಲ್ಲಿ ದ್ರೋಣಾಚಾರ್ಯರ ಒಂದು ಮೂರ್ತಿ ಎನ್ನುವಂಥದ್ದು ನಿರ್ಮಾಣ ಮಾಡಿಕೊಂಡು ಪ್ರತಿ ದಿವಸ ಆ ಗುರುಮೂರ್ತಿಯನ್ನು ಪೂಜಾ ಮಾಡ್ತಾ ಧ್ಯಾನ ಮಾಡ್ತಾ, ನೋಡ್ರಿ, ಯಾವಾಗಲೂ ಆ ಗುರುವಿನ ಮೂರ್ತಿಯಲ್ಲಿಯೇ ಅವನ ಮನಸ್ಸನ್ನುವಂಥದ್ದು ರಮಮಾಣ ಆಗಿಬಿಟ್ಟಿತ್ತು. ಬಿಲ್ಲು ವಿದ್ಯೆಯನ್ನು ಗುರುವಿನ ಸ್ಮರಣೆ ಮಾಡಿಕೊಂಡು ವಿದ್ಯೆಯನ್ನು ಕಲಿತುಕೊಂಡು ಬಿಟ್ಟ. ಅವನಿಗೆ ಶಬ್ದವೇದಿ ವಿದ್ಯೆ ಅನ್ನುವಂಥದ್ದು ಪ್ರಾಪ್ತವಾಯಿತು. ನೋಡು, ಗುರುವಿನ ಕರುಣಾ ಮೂಲಕವಾಗಿ ಒಂದು ದಿವಸ ದ್ರೋಣಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಅರಣ್ಯ ಮಾರ್ಗದಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ನಾಯಿ ಎನ್ನುವಂಥದ್ದು ಬೊಗಳ್ತಾ ಮುಂದೆ ಮುಂದೆ ಬರ್ತಾ ಇತ್ತು. ಆವಾಗ ಏಕಲವ್ಯ ಏನು ಮಾಡಿದ ಅಂತಂದರೆ ಒಂದೇ ಸಾರಿ 7 ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಯಾಕಂದರೆ ಆ ಶಬ್ದ ಬಂದ ಮಾರ್ಗದೊಳಗೆ ಬಾಣಗಳನ್ನು ಬಿಟ್ಟಾಗ ಆ ಬಾಣಗಳು ನಾಯಿಯ ಬಾಯಿಯೊಳಗೆ ಹೊಕ್ಕಿದ್ದು. ಅದು ತನ್ನ ಶಬ್ದವನ್ನು ನಿಲ್ಲಿಸ್ತು, ನಾಯಿ ಒದರುವುದನ್ನು ನಿಲ್ಲಿಸಿಬಿಡ್ತು. ಅವಾಗ ಅಲ್ಲಿ ನೋಡ್ತಾ ಇದ್ದ ದ್ರೋಣಾಚಾರ್ಯರು, ಅರ್ಜುನ ಮೊದಲಾದವರು ಬಂದು ನೋಡ್ತಾ ಇದ್ದಾರೆ, ಏನಿದು, ಈ ನಾಯಿ ಬಾಯಿಯೊಳಗೆ ಬಾಣವನ್ನು ಬಿಟ್ಟವರು ಯಾರು, ಇಲ್ಲಿ ನೋಡಲಿಕ್ಕೆ ಯಾರೂ ಕಾಣಿಸ್ತಾ ಇಲ್ವಲ್ಲ ಅಂತ ಹುಡುಕ್ತಾ ಬಂದಾಗ ಏಕಲವ್ಯನನ್ನು ನೋಡ್ತಾ ಇದ್ದಾರೆ. ನೋಡಿ ಅರ್ಜುನಿಗೆ ಆಶ್ಚರ್ಯವಾಗಿ ಹೋಯಿತು. ಇಂಥ ಶಬ್ದವೇದಿ ವಿದ್ಯೆಯನ್ನು ನಿನಗೆ ಕಲಿಸಿದವರು ಯಾರು ಅಂತಂದಾಗ, ನನ್ನ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಅಂದಾಗ ಅರ್ಜುನನಿಗೆ ಬಹಳ ಅಸೂಯಾಯಿತು. ಈ ವಿದ್ಯೆಯನ್ನು ನನಗೂ ಹೇಳಿಕೊಟ್ಟಿಲ್ಲ, ಗುರುಗಳು ಕ್ಷತ್ರಿಯರಿಗಲ್ಲದೆ ಬೇರೆ ಯಾರಿಗೂ ಹೇಳುವುದಿಲ್ಲ ಅಂತ ಹೇಳಿದರು, ಮತ್ತು ಏಕಲವ್ಯನಿಗೆ ಹೇಗೆ ಹೇಳಿಕೊಟ್ರು? ನೋಡ್ರಿ, ಏಕಲವ್ಯ ಆ ಗುರುಮೂರ್ತಿಯನ್ನು ನಿರ್ಮಾಣ ಮಾಡಿ ಗುರುವಿನ ಸ್ಮರಣಾ ಮೂಲಕವಾಗಿ ಆ ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾನೆ. ಆವಾಗ ದ್ರೋಣಾಚಾರ್ಯ ಅರ್ಥೈಸಿಕೊಂಡ್ರು. ಯಾಕಂದರೆ ಈ ವಿದ್ಯೆಯೊಳಗೆ, ಬಿಲ್ಲು ವಿದ್ಯೆಯೊಳಗೆ ನಿನ್ನನ್ನು ಶ್ರೇಷ್ಠನನ್ನಾಗಿ ಮಾಡ್ತೀನಿ ಅಂಥೇಳಿ ಮಾತು ತಗೊಂಡಿದ್ರಲ್ಲ, ಆವಾಗ ಏಕಲವ್ಯನಿಗೆ ಹೇಳ್ತಾರೆ, ಹೌದಪ್ಪ, ನೀನು ನನ್ನ ಶಿಷ್ಯನೇ ಕರೆ, ನೀನು ನನಗೆ ಗುರುದಕ್ಷಿಣೆಯನ್ನು ಕೊಡಬೇಕಲ್ಲ ಅಂದಾಗ, ಗುರು ನೀವೇನು ಕೇಳ್ತಾ ಇದ್ದೀರಿ ಕೇಳ್ರಿ, ನೀನು ಕೇಳಿದ್ದನ್ನು ಕೊಡ್ತೀನಿ ಅಂತಂದಾಗ, ಹಾಗಾದರೆ ನಿನ್ನ ಬಲಗೈ ಹೆಬ್ಬರಳನ್ನು ಕೊಟ್ಟುಬಿಡು ಅಂತಂದಾಗ, ಅವ ಹಿಂದೆ ಮುಂದೆ ನೋಡದೆ ಆ ಬಲಗೈ ಹೆಬ್ಬರಳನ್ನು ಕತ್ತರಿಸಿ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ನೋಡಿ, ಹಿಂಗೆ ಏಕಲವ್ಯ ಬಿಲ್ಲು ವಿದ್ಯೆಯಲ್ಲಿ ಪಾರಂಗತನಾಗಬೇಕಾಗಿತ್ತು ಅಂತಂದರೆ ಅದು ಗುರುಮೂರ್ತಿಯನ್ನು ಸ್ಮರಣ ಮಾಡಿದ್ದರಿಂದ, ಗುರುವಿನ ಪೂಜೆಯನ್ನು ಮಾಡಿದ್ದರಿಂದ ಅವನಿಗೆ ವಿದ್ಯಾಪ್ರಾಪ್ತಿಯಾಯಿತು. ಹಂಗೆ ನಾವು ಪ್ರತಿ ದಿವಸ ಬೆಳಗಿನ ಜಾವದೊಳಗೆ ಸದ್ಗುರುವಿನ ಮೂರ್ತಿಯನ್ನು ನಾವು ಸ್ಮರಣ ಮಾಡಿದ್ದೀವಿ ಅಂತಂದರೆ ಆ ಗುರುವಿನ ಕರುಣೆ ನಮಗಾಗ್ತದೆ. ಸದ್ಗುರುನಾಥ ನಮಗೆ ಒಲಿದು ಯಥಾರ್ಥವಾಗಿರ್ತಕ್ಕಂಥ ಜ್ಞಾನಬೋಧವನ್ನು ಮಾಡುವಂಥವನಾಗ್ತಾ ಇದ್ದಾನೆ. ಆದ್ದರಿಂದ ನಾವಿಲ್ಲಿ ಪ್ರತಿ ದಿವಸ ಏನು ಮಾಡಬೇಕು ಅಂತಂದರೆ, ಅಂಥ ಶ್ರೇಷ್ಠವಾಗಿರತಕ್ಕಂಥ ಸದ್ಗುರುವಿನ ಮೂರ್ತಿ ಎನ್ನುವಂಥದ್ದನ್ನು ನಾವಿಲ್ಲಿ ಸ್ಮರಣ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ನಮಗೆ ಮಹಾತ್ಮರು ಬಹಳ ಸುಂದರವಾಗಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು,
ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರತು ಹೋಯಿತ್ತು, ನೆಟ್ಟನೇ ಗುರುಪಾದವ ನಂಬಿ ಭವಗೆಟ್ಟೆನು ಕಾಣ ರಾಮನಾಥ ಅಂತ ದೇವರದಾಸಿಯವರು ಹೇಳಿದಂತೆ ಗುರುವಿನ ಕರುಣೆ ಅನ್ನುವಂಥದ್ದಾಯಿತು ಅಂತಂದರೆ ಸಂಸಾರ ವಿಷಯ ಕೆಟ್ಟಿತ್ತು. ಈ ಸಂಸಾರದಲ್ಲಿ ಅನೇಕ ವಿಷಯಗಳು ಜೀವನಿಗೆ ಅನಂತ ದುಃಖಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಆ ವಿಷಯಗಳಲ್ಲಿರ್ತಕ್ಕಂಥ ಮೋಹ ಅನ್ನುವಂಥದ್ದು ಯಾವಾಗ ದೂರ ಆಗ್ತದೆ, ಆವಾಗ ವಿಷಯಗಳ ಮೇಲಿರ್ತಕ್ಕಂಥ ಮೋಹ ದೂರ ಆಯಿತು ಅಂದರೆ ನಮಗೆ ಆ ದುಃಖ ಅನ್ನುವಂಥದ್ದು, ವಿಷಯಗಳಿಂದ ಉಂಟಾಗತಕ್ಕಂಥ ದುಃಖ ನಾಶ ಆಗಿ ಹೋಗ್ತದೆ. ಅದಕ್ಕೆ ಸದ್ಗುರುನಾಥನ ಕರುಣ ಆಗಬೇಕಂತಾರೆ. ಗುರುವಿನ ಕರುಣೆಯಿಂದ ಸಂಸಾರದ ವಿಷಯಗಳಲ್ಲಿರ್ತಕ್ಕಂಥ ವ್ಯಾಮೋಹ ನಾಶ ಆಗಿ ಹೋಗ್ತದೆ. ಮಾಯಾ ಪ್ರಪಂಚ ಬಿಟ್ಟಿತ್ತು. ನಾವೆಲ್ಲರೂ ಮಾಯಾ ಪ್ರಪಂಚದಲ್ಲಿ ಬಂಧಿತರಾಗಿಬಿಟ್ಟಿದ್ದೀವಿ. ಈ ಸಂಸಾರವೇ ನಾವು ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಸದ್ಗುರುನಾಥ ನಮಗೆ ಈ ಸಂಸಾರದ ಅನಿತ್ಯತೆಯನ್ನು ನಮಗೆ ಬೋಧ ಮಾಡ್ತಾ ಇದ್ದಾನೆ. ವಿಷಮ ಸಂಸಾರವಿದನು ಕನಸೆಂದರಿ. ನೋಡಪ್ಪ, ಈ ಸಂಸಾರ ಇದು ವಿಷಮದ, ಇದು ಕನಸಂತ ತಿಳ್ಕೊ, ಇದು ಯಥಾರ್ಥ ಅಂತ ತಿಳ್ಕೊಳ್ಬೇಡ. ಈ ಸಂಸಾರ ಸುಖವೇ ನಿತ್ಯ ಸುಖ ಅಂತ ತಿಳ್ಕೊಳ್ಬೇಡ. ಇದು ಮಾಯಾಕಲ್ಪಿತವಾಗಿರ್ತಕ್ಕಂಥದ್ದು ಅಂಥೇಳಿ ಈ ಸಂಸಾರದ ಮೇಲಿರ್ತಕ್ಕಂಥ ಮೋಹವನ್ನು ಕೆಡಿಸ್ತಾ ಇದ್ದಾನೆ. ಹುಟ್ಟರತು ಹೋಗಿತ್ತು. ಈ ಜನ್ಮ ಮರಣಗಳಿಂದ ಜೀವ 84 ಲಕ್ಷ ಜೀವರಾಶಿಯಲ್ಲಿ ತಿರುಗುತ್ತಾ ಇದ್ದಾನೆ. ಅಜ್ಞಾನ ಮೂಲಕವಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಹೇಳಿದರು. ಪುನಃ ಪುನಃ ತಾಯಿ ಗರ್ಭದಲ್ಲಿ ಏನು ಹುಟ್ಟಿ ಬರ್ತಾ ಇದ್ದಾನಲ್ಲ, ಈ ಜನ್ಮ ಮರಣಗಳಿಂದ ಬಿಡುಗಡೆಯನ್ನು ಮಾಡ್ತಾನೆ. ಅಂದರೆ ಯಥಾರ್ಥ ಜ್ಞಾನ ಆಯಿತು ಅಂತಂದರೆ ಈ ಜನ್ಮರಣಗಳು ದೂರಾಗಿ ಹೋಗಿಬಿಡ್ತಾ ಇದ್ದಾವೆ. ಅದಕ್ಕೆ ಈ ಜನ್ಮ ನಿವೃತ್ತಿ ಅನ್ನುವಂಥದ್ದನ್ನು ಸದ್ಗುರು ಮಾಡಿಬಿಡ್ತಾ ಇದ್ದಾನೆ. ಅದಕ್ಕೆ ನೆಟ್ಟನೇ ಗುರುಪಾದವ ನಂಬಿ ಭವಗೆಟ್ಟೆನು ಕಾಣ ರಾಮನಾಥ. ಇಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಸದ್ಗುರುವಿನ ಪಾದವನ್ನು ನಂಬಿ ಆ ಪಾದವನ್ನು ಸ್ಮರಣ ಮಾಡ್ತಾ ನಾನು ಭವರಹಿತನಾಗಿದ್ದೀನಿ, ನನಗೆ ಜನ್ಮಗಳೇ ಇಲ್ಲ, ನಾನು ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪನೇ ಆಗಿದ್ದೀನಿ, ಇದೆಲ್ಲವೂ ಗುರುವಿನ ಕರುಣಾ ಮೂಲಕವಾಗಿ ಆಗಿದೆ ಅಂಥೇಳಿ ಹೀಗೆ ಶರಣರು ಕೂಡ ನಮಗೆ ಉಪದೇಶ ಮಾಡುವಂಥವರಾಗಿದ್ದಾರೆ. ಅದಕ್ಕೆ ನೋಡಿ ಕೆಲರಂ ಮಾತನಾಡಿ ಕೆಲರಂ ಕೂಡೆ ಕೆಲ ಜೀವರನು ದೇವರಾಗಿ ಮಾಡುವ ಆಚಾರ್ಯ ಶರಣಾಗುವಂಥೇಳಿದರು. ಸದ್ಗುರುನಾಥ ನಮ್ಮನ್ನು ನೋಟ ಮಾತ್ರದಿಂದ ತನ್ನ ಕರುಣಾದೃಷ್ಟಿಯನ್ನು ನಮ್ಮ ಮೇಲೆ ಹರಿಸಿಬಿಟ್ಟ ಅಂತಂದರೆ ನಾವು ಉದ್ಧಾರ ಆಗಿ ಹೋಗಿಬಿಡ್ತಾ ಇದ್ದೀವಿ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನ ಹರಣಾಗಿ ಹೋಗಿಬಿಡುತ್ತದೆ. ಅದಕ್ಕೆ ತರಣಿ ಶಶಿ ರೋಚಿಗಳ ಕಿರಣಗಳೈದಿ ಸಂಹರಿಸದ ಅಜ್ಞಾನ ತಿಮಿರಮಂ ಕೆಡಿಸುವುದು ಗುರುವರ್ಯ ನಿನ್ನ ನಸು ನೋಟ ಅಂತ ಹೇಳಿದರು. ಅಂದರೆ ಸೂರ್ಯಚಂದ್ರಾದಿಗಳು ಕಳೆಯದೇ ಇರತಕ್ಕಂಥ ಅಜ್ಞಾನ ಅನ್ನುವಂಥ ಕತ್ತಲೆಯನ್ನು ಸದ್ಗುರುನಾಥನ ಒಂದು ನಸುನೋಟ, ಅವನ ಒಂದು ಕರುಣಾದೃಷ್ಟಿಯಿಂದ ಏನಾಗ್ತದೆ, ಅದು ಸಂಪೂರ್ಣವಾಗಿ ಹೊರಟು ಹೋಗಿಬಿಡ್ತದೆ. ನಾವು ನಮ್ಮ ಹೃದಯದೊಳಗೆ ಸಾಕ್ಷಾತ್ ಬ್ರಹ್ಮದರ್ಶನ, ಆತ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಳುವಂಥವರಾಗ್ತಾ ಇದ್ದೀವಿ. ಹಾಗೆ ಮಾತನಾಡಿ ಕೆಲರು, ಇನ್ನು ಕೆಲವರಿಗೆ ಬೋಧ ಮಾಡಿ ಶ್ರವಣಾದಿಗಳನ್ನು ಹೇಳಿ ಅವರ ಅಜ್ಞಾನವನ್ನು ಹರಣ ಮಾಡ್ತಾ ಇದ್ದಾನೆ. ಮುಟ್ಟಿ ಕೂಡಿ ಕೆಲ ಜೀವರನು, ಮುಟ್ಟಿ ಅಂತಂದರೆ ತನ್ನ ವರದ ಹಸ್ತವನ್ನು ಶಿಷ್ಯನ ಮಸ್ತಕದ ಮೇಲೆ ಇಟ್ಟು ಅವನಿಗೆ ಸಮಾಧಿ ಸ್ಥಿತಿಯನ್ನು ಹೊಂದುವಂತೆ ಮಾಡ್ತಾನೆ. ಅವನಿಗೆ ಬಂದಿರತಕ್ಕಂಥ ಸಂಸಾರದ ಸಮಸ್ತ ದುಃಖಗಳನ್ನು ನಿವಾರಣೆ ಮಾಡಿ ಕೂಡೆ ಅಂದರೆ ಶೀಘ್ರವಾಗಿ, ತಡನ ಇಲ್ಲ. ಸದ್ಗುರುವಿನ ಕರುಣೆ ಯಾವ ಸಮಯದೊಳಗೆ ಆಗ್ತದೋ ಆಗಲೇ ನಾವು ಅಂಥ ಶ್ರೇಷ್ಠವಾಗಿರತಕ್ಕಂಥ ಶಿವನ ಸ್ವರೂಪವೇ ನಾವು ಆಗಿಬಿಡ್ತೇವೆ. ನಮ್ಮನ್ನು ಶಿವಸ್ವರೂಪನನ್ನಾಗಿ ಮಾಡ್ತಕ್ಕಂಥವನು ಯಾರು ಅಂತಂದರೆ ಆ ಸದ್ಗುರುನಾಥದಾನ. ಅಂಥ ಸದ್ಗುರುವಿನ ಮೂರ್ತಿಯನ್ನು ನಾವು ನಿರಂತರವಾಗಿ ನಿತ್ಯದಲ್ಲಿ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಗುರುಮೂರ್ತಿಯನ್ನು ನಾವು ಧ್ಯಾನಿಸಿದ್ದೇ ಆದರೆ ನಮಗೆ ನಿಜವಾದ ಮುಕ್ತಿ ಸುಖ ಅನ್ನುವಂಥದ್ದಾಗ್ತದೆ. ಅದಕ್ಕೆ ಮೊಟ್ಟ ಮೊದಲು ಪ್ರತಿ ದಿವಸ ಬ್ರಾಹ್ಮಿ ಮುಹೂರ್ತದೊಳಗೆ ನಾವು ಎದ್ದ ಕೂಡಲೇ ನಮ್ಮ
ನಾವು ಅಲ್ಲೇ ಹಸಿ ಮೇಲೆ ಕುಳಿತುಕೊಂಡು ನಾವು ಕಣ್ಣನ್ನು ಮುಚ್ಚಿ ಮತ್ತು ನಮ್ಮ ಹೃದಯ ಪೀಠದಲ್ಲಿ ಆ ಗುರುಮೂರ್ತಿಯನ್ನು ಸ್ಥಾಪನ ಮಾಡಿಕೊಂಡು ನಮಗೆ ಎಷ್ಟು ನಿಮಿಷವೋ ಅಷ್ಟು ಸಾಧ್ಯ ಆದಷ್ಟು ಆ ಗುರುಮೂರ್ತಿಯನ್ನು ಪ್ರತಿ ದಿವಸ ಬಿಡಲಾರ್ದಂಗೆ ನಾವು ಸ್ಮರಣ ಮಾಡಿದ್ದೀವಿ ಅಂತಂದರೆ ಆ ಸದ್ಗುರುವಿನ ಒಂದು ಕರುಣೆ, ಅವನ ಕೃಪಾಶೀರ್ವಾದ ನಮಗೆ ಪ್ರಾಪ್ತವಾಗ್ತದೆ. ಆ ಗುರುವಿನ ಒಂದು ಕರುಣಾ ಮೂಲಕವಾಗಿ ಈ ಭವಸಾಗರದಿಂದ ನಾವು ಶೀಘ್ರವಾಗಿ ಮುಕ್ತರಾಗುವಂಥವರಾಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಮೊದಲು ಗುರುಮೂರ್ತಿಯನ್ನು ಸ್ಮರಿಸಬೇಕು ಅಂಥೇಳಿ ಹೇಳಿಕೊಂಡು ಬಂದು, ಮತ್ತು ನಂತರದಲ್ಲಿ ನೆನೆಯುವುದು ಅನುದಿನ ದುದಯ ಕಾಲದೆಚ್ಚರಿಕೆಯಳು ವಿನೂತ ಗುರುಮೂರ್ತಿಯನು. ಇನ್ನು ಉಮೇಶನಂಗ್ರಿಯನು, ಉಮಾ ಅಂದರೆ ಪಾರ್ವತಿ, ಪಾರ್ವತಿಯ ಒಡೆಯಾರು ಅಂದರೆ ಪರಮೇಶ್ವರ. ಆ ಶಿವನ ಪಾದಗಳನ್ನು ಸ್ಮರಣ ಮಾಡಬೇಕು ಅನ್ನುವಂಥ ವಿಚಾರವನ್ನು ಮತ್ತೆ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಸದ್ಗುರುಜನಕ್ಕರ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.